ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ 43ನೇ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಮತ್ತು ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಕರ್ನಾಟಕ, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈ ಕಾಲೇಜುಗಳು ಮತ್ತು ಈ ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಕೆಪಿಕಾನ್ 2026 ಈ ಸರಿ ಶಿವಮೊಗ್ಗದಲ್ಲಿ ಮೇ 8ರಿಂದ 10ರ ನಡುವೆ ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆರ್ಗನೈಸಿಂಗ್ ಕಮಿಟಿನಲ್ಲಿ ಡಾಕ್ಟರ್ ಎಸ್ ಪಿ ಹೆಗ್ಡೆ ಸರ್ ಆರ್ಗನೈಸಿಂಗ್ ಚೇರ್ಮನ್ ಇದ್ದಾರೆ. ಡಾಕ್ಟರ್ ವಿರೂಪಾಕ್ಷಪ್ಪ ಸರ್ ಅವರ ಸಹಾಯದಿಂದ ನಮಗೆ ಈ ಹಾಲ್ನಲ್ಲಿ ಈ ಕಾನ್ಫರೆನ್ಸ್ ಮಾಡೋದಕ್ಕೆ ಸಹಾಯ ಆಯಿತು. ಡಾಕ್ಟರ್ ಅರವಿಂದ್ ಸಿ ಎಲ್ ಸರ್ ಇದ್ದಾರೆ, ಡಾಕ್ಟರ್ ರವೀಶ್ ಕೆ ಆರ್ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಸರ್ ಇದ್ದಾರೆ, ಡಾಕ್ಟರ್ ಗೋಪಾಲ್ ಸರ್ ಇದ್ದಾರೆ, ಡಾಕ್ಟರ್ ರಂಗನಾಥ್ ಇದ್ದಾರೆ, ಡಾಕ್ಟರ್ ಹರ್ಷ ಇದ್ದಾರೆ, ಡಾಕ್ಟರ್ ಮಹೇಶ್ ಮೂರ್ತಿ ಇದ್ದಾರೆ ಟ್ರೆಜರರ್, ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಸರ್ ಅವರು ಸೈಂಟಿಫಿಕ್ ಕಮಿಟಿ ಚೇರ್ಮನ್ ಆಗಿದ್ದಾರೆ, ಡಾಕ್ಟರ್ ಪ್ರವೀಣ್ ದೇವರಬಾವಿ ಕಾನ್ಫರೆನ್ಸ್ ಕೋಆರ್ಡಿನೇಟರ್, ಡಾಕ್ಟರ್ ಶಿವಕುಮಾರ್ ಇದ್ದಾರೆ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಡಾಕ್ಟರ್ ಈಶ್ವರಪ್ಪ ಇದ್ದಾರೆ. ಸೊ ಇವರೆಲ್ಲರ ಸಹಯೋಗದೊಂದಿಗೆ ಒಂದು ಆರ್ಗನೈಸಿಂಗ್ ಕಮಿಟಿ ಮಾಡಿಕೊಂಡು ನಾವು ಈ ಕೆಪಿಕಾನ್ 2026ನ ಮೇ 8ರಿಂದ 10ರ ನಡುವೆ ಸಿಮ್ಸ್ ಆಡಿಟೋರಿಯಂನಲ್ಲಿ ನಡೆಸ್ತಾ ಇದ್ವಿ. ಇದಕ್ಕೆ ರಾಜ್ಯಾದ್ಯಂತ 2000ಕ್ಕೂ ಹೆಚ್ಚು ವೈದ್ಯರು ನೋಂದಾಯಿಸಿದ್ದು ಭಾಗವಹಿಸಲಿದ್ದಾರೆ. ಇದರಲ್ಲಿ ನಾವು ನೂತನ ಆವಿಷ್ಕಾರ, ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ ಉಪನ್ಯಾಸ, ಚರ್ಚೆ, ಕಾರ್ಯಾಗಾರಗಳು 3 ದಿನಗಳ ಕಾಲ ನಡೆಯುತ್ತೆ. ಸೊ ರಾಜ್ಯದ ಎಲ್ಲ ಕಡೆಯಿಂದಲೂ ವೈದ್ಯರುಗಳು ಭಾಗವಹಿಸಲಿದ್ದಾರೆ. 1000ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂತ ಏನಂತೀವಿ ನಮ್ಮವರು, 1000ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನ ಈ ಕಾನ್ಫರೆನ್ಸ್ನಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಸೊ ದೇಶ ವಿದೇಶಗಳಿಂದ ನುರಿತ ವೈದ್ಯರು ಉಪನ್ಯಾಸ ನೀಡಲು ಆಗಮಿಸಲಿದ್ದಾರೆ. ಮೇ 8ರಂದು ಬೆಳಗ್ಗೆ 9ರಿಂದ 11 ಅಂದರೆ ಈ ಕಾರ್ಯಕ್ರಮದ ವಿಶೇಷ ಅಂದರೆ ಯೂಶಲಿ ಮೆಡಿಕಲ್ ಕಾನ್ಫರೆನ್ಸ್ ಅಂದರೆ ಡಾಕ್ಟರ್ಸ್ ಬರ್ತಾರೆ, ಅವ್ರು ಕಾನ್ಫರೆನ್ಸ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದೀವಿ. ಸೊ ಶಿವಮೊಗ್ಗಕ್ಕೋಸ್ಕರ ಏನಾದರೂ ಕೊಡಬೇಕು ಅಂತ ಹೇಳಿ ಮೇ 8ರಂದು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ಶಿವಮೊಗ್ಗದ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸೇರಿ ಜೀವ ರಕ್ಷಕ ತರಬೇತಿ ಶಿಬಿರ, ಇದನ್ನ ನಾವು ಸಿಮ್ಸ್ನ ಕಮ್ಯುನಿಟಿ ಮೆಡಿಸಿನ್ ಹಾಲ್ನಲ್ಲೇ 8ನೇ ತಾರೀಕು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ಉಚಿತವಾಗಿ, ಯಾವುದೇ ರಿಜಿಸ್ಟ್ರೇಷನ್ ಆ ಥರ ಅಗತ್ಯ ಇಲ್ಲ, ಇದನ್ನ ನಾವು ನಡೆಸ್ಕೊಡ್ತಾ ಇದೀವಿ. ಜೀವ ರಕ್ಷಕ್ ಅನ್ನುವ ಒಂದು ಟ್ರಸ್ಟ್ ಅಂದ್ರೆ ಇದೇ ತರ ಉಪನ್ಯಾಸ ಕೊಡೋದು ಅಥವಾ ಕಾರ್ಯಾಗಾರ, ಜೀವ ರಕ್ಷಕರಲ್ಲಿ ಕಾರ್ಯಾಗಾರ ಮಾಡ್ತಾ ಇರುವ ಜೀವ ರಕ್ಷಕ್ ಟ್ರಸ್ಟ್ ಇದನ್ನ ನಡೆಸ್ಕೊಡುತ್ತೆ. ಅಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಥವಾ ವರ್ಕ್ಶಾಪ್, ಅಂದ್ರೆ CPR ಅಂತ ನೀವು ಕೇಳಿರ್ತೀರಿ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಇದ್ರ ಬಗ್ಗೆ ಇಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಾವು ಕೊಡ್ತೀವಿ. ಯಾರಾದ್ರೂ ಬಂದು ಇದನ್ನ ಉಪಯೋಗ ಪಡಿಸ್ಕೋಬಹುದು. ಸೊ ಅದೇ ಸಂಜೆ ಮೇ 8ನೇ ತಾರೀಕು ಸಂಜೆ 5 ಗಂಟೆಗೆ ಸಮಾವೇಶದ ಉದ್ಘಾಟನೆಯನ್ನ ಖ್ಯಾತ ಹೃದ್ರೋಗ ತಜ್ಞ ವೈದ್ಯ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ರವರು ನೆರವೇರಿಸಲಿದ್ದಾರೆ. ಸಾಯಂಕಾಲ 5 ಗಂಟೆಗೆ 8ನೇ ತಾರೀಕು ಇದೇ ಹಾಲ್ನಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಇದನ್ನ ನಮ್ಮ ಕಾನ್ಫರೆನ್ಸ್ನ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದಾರೆ. ಸೊ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ API ಸ್ಟೇಟ್ ಚಾಪ್ಟರ್ ಮತ್ತು ಸೆಂಟ್ರಲ್ ಚಾಪ್ಟರ್ನ ಸದಸ್ಯರಾದ ಡಾಕ್ಟರ್ ಮಹಾಲಿಂಗಪ್ಪ, ಡಾಕ್ಟರ್ ನರಸಿಂಹಲು, ಡಾಕ್ಟರ್ ಜ್ಯೋತಿರ್ಮಯ ಪಾಲ್, ಡಾಕ್ಟರ್ ನಂದಿನಿ ಚಟರ್ಜಿ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಿಮ್ಸ್ ಡೈರೆಕ್ಟರ್ ಆದ ಡಾಕ್ಟರ್ ವಿರೂಪಾಕ್ಷಪ್ಪ ವಿ ಮತ್ತು ಸುಬ್ಬಯ್ಯ ಡೈರೆಕ್ಟರ್ ಆದ ಡಾಕ್ಟರ್ ನಾಗೇಂದ್ರ ಎಸ್ ಅವರನ್ನು ಕೂಡ ಭಾಗವಹಿಸಲಿದ್ದಾರೆ. ಸೊ ವಿಶೇಷತೆಗಳನ್ನ ನಾನು ಹೇಳಿದ್ದೀನಿ. 2000 ವೈದ್ಯರು ಬರ್ತಾರೆ. ಆಲ್ಮೋಸ್ಟ್ ಒಂದು 120 ಲೆಕ್ಚರ್ಗಳು ನಡೆಯುತ್ತೆ. ಸೊ ಒಂದೇ ಸರಿಗೆ ನಾವು ಆಲ್ಮೋಸ್ಟ್ 8ರಿಂದ 10 ಹಾಲ್ಗಳಲ್ಲಿ ಈ ಉಪನ್ಯಾಸ ಮತ್ತು ಪೇಪರ್ ಪ್ರೆಸೆಂಟೇಷನ್ಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಷನ್ ಅಂತಲೇ ಕರಿತೀವಿ. ಸೊ ಏನೇನು ಹೊಸ ಆವಿಷ್ಕಾರಗಳು ಬರ್ತವೆ ಅದನ್ನ ಹಿಡ್ಕೊಂಡು ಅದಕ್ಕೆ ಅಂತಲೇ ಟಾಪಿಕ್ಸ್ ಮಾಡಿರ್ತೀವಿ. ಆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಇರೋರು ಎಲ್ಲಿರ್ತಾರೋ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ಲೆಕ್ಚರ್ಸ್ ಕೊಡ್ತೀವಿ. AI ಇರ್ಬೋದು ಅಥವಾ ನಮ್ಮ ತಂತ್ರಜ್ಞಾನದಲ್ಲಿ ಅಥವಾ ನಮ್ಮ ಫೀಲ್ಡ್ನಲ್ಲಿ ಏನೇನು ನಡೆದಿದೆ ಎಲ್ಲದ್ರ ಬಗ್ಗೆ ಕೂಡ ಎಲ್ಲರಲ್ಲೂ ಕೂಡ ಲೆಕ್ಚರ್ಸ್ ಇರ್ತವೆ. ವರ್ಕ್ಶಾಪ್ ಅಂತ ಹೇಳ್ತೀವಿ ಸರ್, ಅಂದರೆ ವೆಂಟಿಲೇಟರ್ ವರ್ಕ್ಶಾಪ್, ಈ ಥರ ವರ್ಕ್ಶಾಪ್ಗಳು, CPC ಅಂತ ಕರಿತೀವಿ, ಕ್ಲಿನಿಕೋ ಪಥಾಲಜಿಕಲ್ ಕಾನ್ಫರೆನ್ಸ್, ಈ ಥರ ಎಲ್ಲವನ್ನೂ ನಾವು ಇಲ್ಲಿ ನಡೆಸ್ತೀವಿ ಸರ್. ಏನೇನು ಅಪ್ ಟು ಡೇಟ್ ಏನಿದೆ ಅದನ್ನು ನಾವು ಅಂದರೆ PGಗಳಿಗೆ ಮತ್ತೆ ಕನ್ಸಲ್ಟೆಂಟ್ಸ್ ಎಲ್ಲರಿಗೂ ತಲುಪೋ ಥರ ನಾವು ಮಾಡ್ತೀವಿ ಸರ್. ಹೊಸದಾಗಿ ಅಂದರೆ ಈ ಸರಿ ನಮ್ಮ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಸರ್ ಸೈಂಟಿಫಿಕ್ ಚೇರ್ಮನ್ ಹೊಸದಾಗಿ ಯುವ ಕ್ಯಾಪಿಕಾನ್ ಅಂತೇಳಿ, ಅಂದರೆ 45 ವರ್ಷದ ಒಳಗಿನವ್ರಿಗೂ ಕೂಡ ಒಂದು ಸೆಷನ್ ಅವ್ರಿಗೋಸ್ಕರನೇ ಮೀಸಲಿಟ್ಟಿದ್ದೀವಿ. 45 ಇಯರ್ಸ್ ಒಳಗಡೆ ಇರುವಂತಹ ಫಿಸಿಷಿಯನ್ಸ್ ಯಾರಿದ್ದಾರೆ ಅವ್ರು ಅಲ್ಲಿ ಬಂದು ಲೆಕ್ಚರ್ ಕೊಡ್ಬೋದು. ಅವ್ರ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಇರೋರು ಆ ಫೀಲ್ಡ್ನಲ್ಲಿ ಅಲ್ಲಿ ಲೆಕ್ಚರ್ ಕೊಡ್ಬೋದು.